ನಾನು ಕೃತಜ್ಞತೆ ಹೇಳ್ತೀನಿ. ಜೊತೆಗೆ ಈ ಒಂದು ಪ್ರಾಡಕ್ಟ್ ಅನ್ನ ಭೂಲೋಕಕ್ಕೆ ಒಂದು ಸಂಜೀವಿನಿ ಯಾಗಿ ತಂದಿರ್ತಕ್ಕಂತಹ ಸಾಗರ್ ಜೋಶಿ ಅವರಿಗೆ ನಾನು ಕೋಟಿ ಕೋಟಿ ಪ್ರಣಾಮ ಹೇಳ್ತೀನಿ. ಯಾಕೆಂದ್ರೆ ನಾನೊಬ್ಬ ಸ್ಪಿರಿಚುವಲ್ ಲೀಡರ್, ಒನ್ನೇ ಸ್ಪಿರಿಚುವಲ್ ಲೀಡರ್ ಇದ್ದಾಗ ನನಗೆ ತುಂಬಾ ಮೇಜರ್ ಏನಂದ್ರೆ ಇದರಲ್ಲಿ ನೋಡಿ, ನಾನು ಕೈ ಕಟ್ಕೊಂಡಿದ್ದೀನಲ್ಲ, ಇದರಿಂದ ಎಷ್ಟು ಉಪಯೋಗಕಾರಿ ಅಂದ್ರೆ ನಾನು 3 ವರ್ಷದಿಂದ ಈ ಕೀಲು ನೋವು, ನಾನು ಈ ಮೊಬೈಲ್ ಇಟ್ಕೊಂಡ್ರೆ ಸಾಕು ನನಗೆ ಸುಸ್ತು, ನಿಶಕ್ತಿ ಎಲ್ಲ ಸ್ಟಾರ್ಟ್ ಆಗ್ಬಿಡೋದು. ಬಟ್ ಒಳ್ಳೆ ಟೈಮಲ್ಲಿ ಈ ಪ್ರಾಡಕ್ಟ್ ಅನ್ನು ತಂದ್ಕೊಟ್ರು. ಜೂನ್ 7ನೇ ತಾರೀಕಿಂದ ಈ ಬೆಲ್ಟ್ ಅನ್ನ ನಾನು ಕೈಗೆ ಹಾಕೊಂಡಿದ್ದೀನಿ. ನೀವು ಯಾರು ನಂಬ್ತಾರೋ ಯಾರು ನಂಬೋದಿಲ್ವೋ, ಇವತ್ತಿನವರೆಗೂ ನನಗೆ ಯಾವುದೇ ಒಂದು ಕೀಲು ಬಂದಿಲ್ಲ. ಯಾವಾಗ್ಲೂ ನಾನು ಸಾಸಿವೆ ಎಣ್ಣೆಯನ್ನ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಜೊತೆಗೆ ಕೆಲವು ಆಕ್ಯುಪಂಚರ್ ಇಕ್ವಿಪ್ಮೆಂಟ್ಸ್ ಅನ್ನು ಕೂಡ ನಾನು ಯೂಸ್ ಮಾಡಿದ್ರು ಕೂಡ ಆ ಕೀಲ್ ನೋವು ಹೋಯ್ತಿರ್ಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದು ಎಂತ ಒಂದು ಬಾಧೆ ಅಂದ್ರೆ ಅದು, ನಾನು ಅಲೋಪತಿಗೆ ಹೋಗ್ಬೇಕು, ನಾನು ಅಡ್ಮಿಟ್ ಆಗ್ಬೇಕು, ಇದರಿಂದ ನಾನು ಹೊರಗಡೆ ಬರ್ಬೇಕು ಅಂತ ಇರೋವಾಗ ನಮ್ಗೆ ಈ ಒಂದು ಸಂಜೀವಿನಿಯಾಗಿ ನನಗೆ ಬಂತು. ಯಾಕೆಂದ್ರೆ ಇದು ಎಂತ ಮಿರಾಕಲ್ ಅಂತ ಅಂದ್ರೆ, ನನ್ಗೆ ಈಗ ಗಂಟೆಗಟ್ಲೆ ಮಾತಾಡ್ತೀನಿ, ಎಷ್ಟೇ ಹೊತ್ತು ನಾವು ಮಾತಾಡಿದ್ರು ಕೂಡ ಇದು ಈಗ ನನಗೆ ಯಾವುದೇ ರೇಡಿಯೇಷನ್ ಬಾಡಿಗೆ ಸಪ್ಲೈ ಆಗ್ತಿಲ್ಲ. ಇದು ಮೇನ್. ದಯವಿಟ್ಟು ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಾ, ಯಾಕಂದ್ರೆ ನೀವು ಮೊಬೈಲ್ ಯೂಸ್ ಮಾಡ್ಲಿಲ್ಲ ಅಂದ್ರೂ ನೀವು ಜೋಬಲ್ಲಿ ಇಟ್ಕೊಂಡಿರ್ತೀರ, ಆ ಜೋಬಲ್ಲಿ ಇಟ್ಕೊಂಡಾಗ ಕೂಡ ನಿಮ್ಮ ಬಾಡಿನಲ್ಲಿ ರೇಡಿಯೇಷನ್ ಅಪ್ಲೈ ಆಗುತ್ತೆ ಅನ್ನೋದು ಇದ್ರ ಮುಖಾಂತರ ಗೊತ್ತಾಗುತ್ತೆ. ಯಾಕಂದ್ರೆ ನನಗೆ ಇದೇ ಒಂದು ಮಿರಾಕಲ್. ಯಾಕಂದ್ರೆ ಇದರಿಂದ ಇದರಿಂದ ಎಷ್ಟೆಷ್ಟು ಮಿರಾಕಲ್ ಆಗಿದೆ ಅಂದ್ರೆ, ಇದನ್ನ ಯೂಸ್ ಮಾಡಿದ್ಮೇಲೆ ನನಗೆ ಚೆನ್ನಾಗಿ ನಿದ್ದೆ ಬಂದಿದೆ. ಆಮೇಲೆ ಡೈಜೆಷನ್ ಸಿಸ್ಟಮ್, ಯಾವಾಗ್ಲೂ ನಾನು ಬೆಳಿಗ್ಗೆ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಕುಡಿತಿದ್ದೆ. ನಾನು 3 ವರ್ಷದಿಂದ ಕೊಬ್ಬರಿ ಎಣ್ಣೆ ಕುಡಿತಾ ಇದ್ದೆ. ಯಾಕೆಂದ್ರೆ ನಾವು ತಿಂದ ಆಹಾರ 12 ಗಂಟೆಯಲ್ಲಿ ಹೊರಗಡೆ ಬರ್ಬೇಕು. ನಾನು ಕೂಡ ಒಬ್ಬ ನ್ಯಾಚುರೋಪತಿ ಟ್ರೈನರು, ಆದ್ರೆ ಅದನ್ನ ನಾವು ಎಲ್ಲರಿಗೂ ಹೇಳ್ತಿದ್ದೆ. ಬಟ್ ನಾನು ಯೂಸ್ ಮಾಡ್ತಿದ್ದೆ. ಇವತ್ತು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಾನು ಯಾವ ಕೊಬ್ಬರಿ ಎಣ್ಣೆನೂ ಕೂಡ ತಗೊಂತಾ ಇಲ್ಲ. ನಾನು ಜೂನ್ ಇಂದ ಇವತ್ತುವರೆಗೂ ಆ ಡೈಜೆಷನ್ ಸಿಸ್ಟಮ್ ಸರೋಗಿದೆ. ಜೊತೆಗೆ ನನಗೆ ರೇಡಿಯೇಷನ್ ಕೂಡ ಅದರಿಂದ ಹೊರಗಡೆ ಬಂದಿದೆ. ಯಾಕೆಂದ್ರೆ ಇಂಥ ಒಂದು ಮಿರಾಕಲ್ ಅನ್ನ ದಯವಿಟ್ಟು ಎಲ್ಲರೂ ಹಂಚ್ಕೊಳ್ಳಿ. ಯಾರಿಗೆಲ್ಲ ಮಿರಾಕಲ್ ಆಗಿದೆ, ನಾವು ಇವತ್ತು ಭೂಲೋಕವನ್ನ ಕಾಪಾಡಬೇಕಾಗಿದೆ. ಯಾಕಂದ್ರೆ ನಾವು ಎಷ್ಟೋ ಜನ ಇವತ್ತು ನರಳ್ತಾ ಇದ್ದಾರೆ. ನಂತರ ಎಷ್ಟೋ ಜನ ಇವತ್ತು ಅವ್ರಿಗೆ ಗೊತ್ತಿಲ್ಲ, ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ತಿಳಿಸ್ಲಿಲ್ಲ ಅಂದ್ರೆ ನಾವು ಜನನ ಉಳಿಸ್ಕೊಳಕ್ ಆಗೋದಿಲ್ಲ. ಇದು ಒಂದು ಅವೇರ್ನೆಸ್ ಆಗಿ ದಯವಿಟ್ಟು ಎಲ್ಲರೂ ಯೂಸ್ ಮಾಡಿ, ಎಲ್ಲರಿಗೂ ಕೊಡ್ಸಿ. ನಾನೀಗ ಒಂದು 5-6 ಜನಕ್ಕೆ ಕೊಡ್ಸಿದ್ದೀನಿ ನಾನು ಸ್ವಂತ. ಅವ್ರು ಎಲ್ಲರಿಗೂ ಮಿರಾಕಲ್ ಇದೆ. ನಾನು ಯಾಕೆಂದ್ರೆ ಅವರು ನಮ್ಮ ಸಾರು ಬ್ರಹ್ಮಾವರದವ್ರದ್ದು ನೋಡಿದಾಗ ನಾನು ಹೋಗಿ, ನಮ್ಮ ತಾಯಿಯವರು 77 ವರ್ಷ ನಿದ್ದೆಲೆ, ಯಾಕೆಂದ್ರೆ ಅವ್ರು ನಿದ್ದೆನೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಒಂದು ಪ್ರಾಡಕ್ಟ್ ಅನ್ನ ಕೊಡಿಸ್ದೆ. ಇವತ್ತು ಅವ್ರು ಎಷ್ಟು ಜನಕ್ಕೆ ಒಂದು ಉಲ್ಲಾಸ ಅಂದ್ರೆ, ಅವ್ರು ಹೆಂಗೆ ಎದ್ದಿ ಓಡಾಡ್ತಾರೆ. ಅವರು ಎಲ್ಲರಿಗೂ ಹೇಳ್ತಾರೆ, ಮಗ ಅವ್ರಿಗೊಂದು ಕೊಡ್ಸು, ಇವ್ರಿಗೊಂದು ಕೊಡ್ಸು, ಅವ್ರಿಗೊಂದು ಆ ನೋವಿದೆ, ಈ ನೋವಿದೆ ಅಂದ್ರೆ ಅವರು ಎದ್ದೊಳ್ತಾನೆ ಇರ್ಲಿಲ್ಲ, ನಿದ್ದೆನೂ ಮಾಡ್ತಿರ್ಲಿಲ್ಲ. ಇವತ್ತು ಅಂತಹ ಒಂದು ಉಲ್ಲಾಸ ನಮ್ಮ ತಾಯಿಗೆ ಬಂದಿದೆ ಅಂದ್ರೆ ಯಾಕೆ ನಾವ್ ಇದನ್ನ ಭೂಲೋಕದಲ್ಲಿ ಎಲ್ಲರಿಗೂ ತಲುಪಿಸಬಾರದು? ಯಾಕೆಂದ್ರೆ ನಾವೆಲ್ಲ ಸೇರಿ ಒಂದು ಅವೇರ್ನೆಸ್ ಮಾಡೋಣ, ಈ ಜನಗಳನ್ನ ಕಾಪಾಡೋಣ. ಯಾಕಂದ್ರೆ ಇಂಥ ಒಂದು ಸಂಜೀವಿನ ಕರುಣಿಸಿದಂತಹ ಆ ಭಗವಂತನೇ ಅನ್ಬೇಕು ಅವನ್ನ. ಯಾಕಂದ್ರೆ ಡಾಕ್ಟರ್ ಸಾಗರ್ ಜೋಶಿ ಅವರು ಇವತ್ತು ಈ ಗಿಫ್ಟ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ ಭೂಲೋಕಕ್ಕೆ ನಾವು ಮನೆಗೂ ತಲುಪಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.